ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಗ್ನ ಪ್ರೇಮಿಯಿಂದ ಪ್ರೇಯಸಿಯ ಕೊಲೆ ಯತ್ನ ಹಾಗೂ ಬಾಂಬ್ ಸ್ಫೋಟಿಸಿಕೊಂಡ ಸೂಸೈಡ್ ಮಾಡಿಕೊಂಡ ಕೇಸ್ನ ಕಳ್ಳಂಬೆಳ್ಳ ಪೊಲೀಸರು ತುಂಬಾನೇ ಚುರುಕಿನಿಂದ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಬ್ಲಾಸ್ಟ್ ಮಾಡಿದ್ದು ಯಾವ ಮಾದರಿಯ ಬಾಂಬ್ ಎಂಬುದರ ಬಗ್ಗೆ ತಿಳಿಯಲು ಎಫ್ಎಸ್ಎಲ್ ವರದಿಗಾಗಿ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಗಾಯಾಳು ನೀಡಿರೋ ದೂರಿನಲ್ಲಿ ನಾಗೇಂದ್ರ ಎಸಗಿದ ಅಸಲಿ ಕತೆ ರಿವೀಲ್ ಆಗಿದೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಆರಂಭದ 2 ವರ್ಷ ಅಪ್ಸರೆಯಿಂದ, ಆಮೇಲೆ ಅನುಮಾನ ಪಟ್ಟ 2 ವರ್ಷ ಪ್ರೀತಿ ತೋರಿಸಿದ, 4 ವರ್ಷ ನರಕ ದರ್ಶನ ಮಾಡಿಸಿದ. ಈ ನಾಗೇಂದ್ರನ ಪ್ಲಾನ್ ಆಗಿತ್ತು. ಹಾಗಾದ್ರೆ ನಾಗೇಂದ್ರ ತನ್ನ ಪ್ರೇಯಸಿ ರಮ್ಯಾಳನ್ನ ಕೊಲೆ ಮಾಡೋದಕ್ಕೆ ಯಾವ ಕಾರಣಕ್ಕಾಗಿ ಪ್ಲಾನ್ ಮಾಡಿದ್ದ ಎಂದು ನೋಡೋದಾದ್ರೆ, ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಅಂಕೋಲಾ ಸಮೀಪದ ಒಂದೇ ಗ್ರಾಮದವರಾದ ನಾಗೇಂದ್ರ ಮತ್ತು ರಮ್ಯಾ 6 ವರ್ಷಗಳಿಂದ ಪ್ರೀತಿಸುತ್ತಿದ್ರು. ಆರಂಭದ 2 ವರ್ಷಗಳ ಕಾಲ ಎಲ್ಲವೂ ಸರಿಯಾಗಿದ್ದರೂ ನಂತರ ನಾಗೇಂದ್ರನ ವರ್ತನೆ ಬದಲಾಗಿತ್ತು ಎನ್ನಲಾಗಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ, ಹಲ್ಲೆ ಮತ್ತು ಬೆದರಿಕೆ ಹೆಚ್ಚಾಗಿದ್ದರಿಂದ ಬೇಸತ್ತ ರಮ್ಯಾ ಕೊನೆಗೆ ಆತನನ್ನ ಬ್ಲಾಕ್ ಮಾಡಿದ್ದಾಳಂತೆ. ಇದರಿಂದ ಕೋಪಗೊಂಡ ನಾಗೇಂದ್ರ ರಮ್ಯಾಳ ಮನೆಗೆ ತೆರಳಿ ನನ್ನನ್ನ ಮದುವೆಯಾಗದಿದ್ದರೆ ಜೀವಂತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದನಂತೆ. ಈ ವೇಳೆ ಸಮಾಧಾನ ಪಡಿಸಿ ರಮ್ಯಾ ನಾನು ನಿನ್ನನ್ನ ಮದುವೆ ಆಗ್ತೇನೆ ಅಂತೇಳಿ ಕಳಿಸಿಕೊಟ್ಟಿದ್ದಳಂತೆ. ಆದರೆ ನಾಗೇಂದ್ರ ಬೆಂಗಳೂರಿನಲ್ಲಿರುವ ರಮ್ಯಾಳ ಬಾಡಿಗೆ ಮನೆ ಬಳಿ ಬಂದಿದ್ದಾನೆ. ಸಿಸಿಟಿವಿಯಲ್ಲಿ ಮನೆ ಬಳಿ ಓಡಾಡಿದ ದೃಶ್ಯಗಳು ಪತ್ತೆಯಾಗಿವೆ. ಅಲ್ಲದೆ ನಾಗೇಂದ್ರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯು ಕಾಣಿಸಿಕೊಂಡಿರುವ ಮಾಹಿತಿ ತನಿಖೆಗೆ ಹೊಸ ತಿರುವು ನೀಡಿದೆ. ಆ ವ್ಯಕ್ತಿ ಯಾರು, ಆತನ ಪಾತ್ರ ಏನು ಎಂಬುದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ರಮ್ಯಾಳ ದೂರಿನ ಪ್ರಕಾರ ನಾಗೇಂದ್ರ ಮನೆಗೆ ಬಂದ ಬಳಿಕ ಮದುವೆ ವಿಚಾರವಾಗಿ ವಾಗ್ವಾದ ನಡೆದಿದೆ. ಬಳಿಕ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಪರಿಸ್ಥಿತಿ ಮತ್ತಷ್ಟು ಹದಗೆಡದಂತೆ ತಡೆಯಲು ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ರಮ್ಯಾ ಹೇಳಿದ್ದಾಳೆ. ದಾರಿಯುದ್ದಕ್ಕೂ ಊರಿಗೆ ಹೋಗಿ ಒಟ್ಟಿಗೆ ಸಾಯೋಣ ಎಂದಿದ್ದ ನಾಗೇಂದ್ರನ ಪ್ಲಾನ್ ಉಲ್ಟಾ ಪಲ್ಟಾ ಮಾಡಿದ್ದು ಒಂದೇ ಒಂದು ಫೋನ್ ಕಾಲ್. ಬಳಿಕ ಇಬ್ಬರು ಕ್ಯಾಬ್ನಲ್ಲಿ ಅಂಕೋಲಾ ಕಡೆ ಹೊರಟಿದ್ದಾರೆ. ದಾರಿಯುದ್ದಕ್ಕೂ ಊರಿಗೆ ಹೋಗಿ ಇಬ್ಬರು ಸಾಯೋಣ ಎಂದು ನಾಗೇಂದ್ರ ಹೇಳುತ್ತಿದ್ದನಂತೆ. ಇದೇ ವೇಳೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಸಿದ್ದಾಪುರ ಪೊಲೀಸರು ಕ್ಯಾಬ್ ಚಾಲಕನಿಗೆ ಕರೆ ಮಾಡಿ ಕಾರು ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಕಾರು ನಿಂತ ತಕ್ಷಣ ನಾಗೇಂದ್ರ ರಮ್ಯಾಳ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ಚಾಲಕ ಹಾಗೂ ಸಾರ್ವಜನಿಕರು ರಮ್ಯಾಳನ್ನ ರಕ್ಷಿಸಲು ಮುಂದಾಗುತ್ತಿದ್ದಂತೆ ಬ್ಯಾಗ್ನಲ್ಲಿದ್ದ ಸ್ಫೋಟಕವನ್ನ ನಾಗೇಂದ್ರ ಹೊರ ತೆಗೆದಿದ್ದಾನೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಒಂದು ಸ್ಫೋಟಕವನ್ನ ಚಾಲಕ ಕಿತ್ತು ದೂರ ಎಸೆದಿದ್ದರೂ ಮತ್ತೊಂದು ಸ್ಫೋಟಕ ಸಿಡಿದು ಭಾರೀ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ನಾಗೇಂದ್ರ ಮೃತಪಟ್ಟಿದ್ದು, ರಮ್ಯಾ ಗಾಯಗೊಂಡಿದ್ದಾಳೆ. ಇನ್ನು ಈ ಪ್ರಕರಣದ ತನಿಖೆ ಮತ್ತಷ್ಟು ವಿಸ್ತರಿಸಿದೆ. ಸ್ಫೋಟಕ ಎಲ್ಲಿಂದ ಬಂದಿತ್ತು, ಅದನ್ನು ನಾಗೇಂದ್ರ ತಾನೇ ತಯಾರಿಸಿದ್ನ ಅಥವಾ ಯಾರಿಂದಲಾದರೂ ಪಡೆದಿದ್ನ, ನಾಗೇಂದ್ರ ಜೊತೆ ಕಂಡುಬಂದ ಮತ್ತೊಬ್ಬ ವ್ಯಕ್ತಿಯ ಪಾತ್ರ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪೊಲೀಸರು ಅಂಕೋಲಾ ಸೇರಿದಂತೆ ಹಲವು ಕಡೆಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಮೃತ ನಾಗೇಂದ್ರನ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದ್ದು, ಎಫ್ಎಸ್ಎಲ್ ವರದಿ ಹಾಗೂ ಬಾಂಬ್ ಸ್ಕ್ವಾಡ್ ವರದಿ ತನಿಖೆಗೆ ನಿರ್ಣಾಯಕವಾಗಲಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.